ಗದಗ ಜಿಲ್ಲೆ ಸಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗದವರು, ಹಿರಿಯರು, ಯುವಕರು, ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ವರದಿ ನಾಗರಾಜ್ ಲಮಾಣಿ, N+ ನ್ಯೂಸ್. ಇನ್ನೂ ಸೂತಕನೇ ಒಳಗಾಗ್ತಿತ್ತು ಅನ್ನುವಂಥ ಒಂದು ವಿಚಾರವನ್ನು ಅವರು ನಮಗೆ ಇವತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಿಜವಾಗ್ಲೂ ನಮ್ಮ ಪ್ರಪಂಚಕ್ಕೆ ಸೂರ್ಯ ಯಾವಾಗ ಹುಟ್ಟ್ಯಾನೋ ಏನೋ ಗೊತ್ತಿಲ್ಲ, ಆದರೆ ಭಾರತಕ್ಕೆ 1891 ಏಪ್ರಿಲ್ 14 ಭಾರತ ಸೂರ್ಯ ಹುಟ್ಟ್ಯಾನ ಅಂತ ಆಗ್ತಾ ಇದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅವತ್ತು ಭಾರತದ ಸೂರ್ಯನಾಗಿ ಹುಟ್ಟಿದ್ದು ನಮಗೆಲ್ಲರಿಗೂ ಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕೇವಲ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನ ಅಷ್ಟೇ ಅಲ್ಲ, ಇತರೆ ಹಿಂದುಳಿದ ವರ್ಗಗಳಿಗೂ ಸಹಿತವಾಗಿ ಸಮಾನತೆಯನ್ನು ತಂದುಕೊಟ್ಟಿರ್ತಕ್ಕಂಥ ಬಿ.ಆರ್. ಅಂಬೇಡ್ಕರ್ ಅವರಿಗೆ ನಾವು ಎಷ್ಟು ಚಿರಋಣಿಯಾಗಿದ್ದು ಕಡಿಮೆ. ಅಂತ ಮಹಾತ್ಮ ನಮ್ಮ ಭಾರತಕ್ಕೆ ಹುಟ್ಟಿ ಬಂದಿದ್ದು ಬಹಳ ಒಂದು ಒಳ್ಳೆಯ ಒಂದು ವಿಚಾರ. ಅವರು ಹುಟ್ಟಿ ಬಂದಿದ್ದು ಬುದ್ಧ ಬಸವರ ಜೊತೆಯಲ್ಲಿ. ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅನ್ನುವಂಥ ಒಂದು ವಾಣಿಯಂತೆ ಅವರು ತೆರೆದು ಹೋದರು. ಅತ್ಯಂತ ಅಸ್ಪೃಶ್ಯತೆಯಲ್ಲಿ ಅವರು ಕಾಲವನ್ನು ಕಳೆದರೂ ಸಹಿತವಾಗಿ ಅತ್ಯಂತ ದಿವ್ಯ ಶಕ್ತಿಯಾಗಿ ನಮ್ಮ ಭಾರತಕ್ಕೆ ಹೊರಹೊಮ್ಮಿದ್ರು. ಭಾರತ ರತ್ನವನ್ನು ಪಡೆದು ನಮಗೆ ಬಹಳ ಹೆಮ್ಮೆಯನ್ನು ತಂದುಕೊಟ್ಟಿರ್ತಕ್ಕಂಥ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಮಾರ್ಗದಲ್ಲಿ ನಾವು ನೀವೆಲ್ಲರೂ ನಡಿಬೇಕಾಗ್ತದೆ. ಇವತ್ತು ನಡೀತಕ್ಕಂಥ ಎಲ್ಲ ಧರ್ಮಗಳು ಯಾವ ನಿಟ್ಟಿನಲ್ಲಿ ನಡೀತಾ ಇದ್ದಾವೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ನಾವು ಅಂಬೇಡ್ಕರ್ ಅವರ ನೀತಿ ತತ್ವಗಳಲ್ಲಿ ನಾವು ನಡೆದದ್ದೇ ಆದರೆ ನಾವು ಮಾನವೀಯತೆಯಾಗಿ ನಾವು ಬದುಕಲಿಕ್ಕೆ ಸಾಧ್ಯತೆ ಆಗುತ್ತಾ ಅನ್ನುವಂಥದ್ದು ಒಂದು ಮಾರ್ಗವನ್ನು ನಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವರು ಒಂದು ಮಾತು ಹೇಳಿದರು, ಎಲ್ಲಿ ಸ್ವಾತಂತ್ರ್ಯ, ಎಲ್ಲಿ ಸಮಾನತೆ, ಎಲ್ಲಿ ಸಹೋದರತ್ವ ಇರ್ತದೆ ಅಂಥ ಧರ್ಮದಲ್ಲಿ ನಾನು ಇರ್ತೀನಿ ಅನ್ನುವಂಥ ಮಾತನ್ನು ಲಾಸ್ಟ್ ಮೂಮೆಂಟ್ ಒಳಗೆ ಅವರು ನಮ್ಮ ಹಿಂದೂ ಧರ್ಮವನ್ನು ತ್ಯಜಿಸಿ ಬುದ್ಧ ಧರ್ಮಕ್ಕೆ ಹೋದರು. ಅದಕ್ಕೆ ಅವರು ಒಂದು ಮಾತನ್ನು ಏನು ಹೇಳಿದರು ಅಂತಂದ್ರೆ, ಹುಟ್ಟಿದ್ದು ನನ್ನ ಕೈಲಿಲ್ಲ, ಆದರೆ ಸಾಯುವುದು ಮಾತ್ರ ನನ್ನ ಕೈಲಿದೆ ಅಂತ ತಿಳ್ಕೊಂಡು ಅಂಥ ಧರ್ಮವನ್ನು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡು ಅಲ್ಲಿ ಸಾವನ್ನಪ್ಪಿರುವಂಥ ಒಂದು ವಿಚಾರ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಅವರ ಇತಿಹಾಸವನ್ನು ನಾವು ಓದಬೇಕಾಗತ್ತೆ. ಯಾರು ಇತಿಹಾಸವನ್ನು ಓದೋದಿಲ್ಲ ಅವರು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವ್ರ ಮಾತನ್ನು ಹೇಳ್ತಾರೆ. ಆ ನಿಟ್ಟಿನೊಳಗೆ ನಮ್ಮ ಸಂವಿಧಾನವನ್ನು ಅತ್ಯಂತ ಎಲ್ಲ ಜಗತ್ತಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಎಲ್ಲ ದೇಶಗಳನ್ನು ಒಳಗೊಂಡು, ಅಲ್ಲಿರ್ತಕ್ಕಂಥ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂವಿಧಾನ ಒಳಗೊಂಡು